Hello friends, ಇವತ್ತು 35th ಕ್ವಶನ್ ಅನ್ನು ನೋಡೋಣ. PUC ಸೆಕೆಂಡ್ ಇಯರ್ ಇಂಗ್ಲಿಷ್. ಕಂಪ್ಲೀಟ್ a conversation. This question item has 3 blanks to complete. The language function is to be clearly mentioned in the brackets. Question number 35. Complete the following dialogue. Total 6 or 7 dialogues are there. No, only 4. Let's see them one by one. First, ನಾವು ಡಯಲಾಗ್ ಬಿಡಿಸಬೇಕಾದ್ರೆ ಕೆಲವು ಅಂಶಗಳನ್ನು ಗಮನಿಸಬೇಕಾಗ್ತೈತಿ. ಅದು ಯಾವುದು ಅಂದ್ರೆ ಡಯಲಾಗ್ ಯಾರ ಮಧ್ಯದಲ್ಲಿ ನಡೆದಿದೆ, ಕನ್ವರ್ಸೇಷನ್ ಮಾಡುವವರು ಯಾರು, ಹಸ್ಬೆಂಡ್ ಅಂಡ್ ವೈಫಾ, 2 ಫ್ರೆಂಡ್ಸಾ, father and son, teacher and student, customer and sales manager, customer and bank manager, unknown persons, ಯಾರವರು ಮಾತಾಡೋರು ಅನ್ನೋದು ನಾವು ತಿಳ್ಕೊಬೇಕಾಗ್ತೈತಿ. ಅಂದಮೇಲೆ ನಮಗೊಂದು ಗ್ರಿಪ್ ಸಿಗ್ತೈತಿ, ನಾವು ಹೀಗೆ ಮಾತಾಡಬೇಕು ಅಂತ ಹೇಳಿ. ಆಮೇಲೆ ಇಲ್ಲೇನೋ ಕ್ಲೂ ಕೊಟ್ಟಿರ್ತಾರ, ಒಂದೊಂದ್ಸಾರಿ ಕೊಟ್ಟಿರೋದಲ್ಲ. ಈ ಕ್ಲೂನ ನೋಡಿದ್ರೆ ಮಾತ್ರ ನಮಗೆ ಇಲ್ಲೇನ್ ಬರಿಬೇಕಂತ ತಿಳ್ಕೊಂಡು ಹೊಳಿತೈತಿ. ಆದ್ದರಿಂದ ಈ ಕ್ಲೂನ ನೋಡ್ಬೇಕು. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂತಂದ್ರ, ಈ ಒಂದು ಬ್ಲ್ಯಾಂಕ್ ಅನ್ನ ತುಂಬಿ ನಂತರ ನಾ ಈ ಬ್ಲ್ಯಾಂಕ್ ಅನ್ನು ನೋಡ್ತೀನಿ ಅಂದ್ರೆ ತಪ್ಪು. ಯಾಕಂದ್ರ ಎಷ್ಟೋ ಸಾರಿ ಈ ಬ್ಲ್ಯಾಂಕ್ ಅನ್ನ ತುಂಬಬೇಕಾದ್ರೆ ಇದನ್ನು ಓದಿದ ನಂತರ ಈ ಬ್ಲ್ಯಾಂಕ್ ನಲ್ಲಿ ಏನ್ ತುಂಬಬೇಕು ಅಂತ ಗೊತ್ತಾಗ್ತೈತಿ. 2ನೇದ್ದು ಓದಿದ ಮೇಲೆ ಮೊದಲನೇದನ್ನ ಏನ್ ತುಂಬಬೇಕು ಅಂತ ಗೊತ್ತಾಗ್ತೈತಿ. ಫಾರ್ ಎಕ್ಸಾಂಪಲ್, ಇಲ್ಲೇನದ ಅಂದ್ರ ಮೈ ನೇಮ್ ಈಸ್ ಹೇಮಂತ್ ಅಂತ ಐತಿ. ಇಲ್ಲ ಬ್ಲ್ಯಾಂಕ್ ಕೊಟ್ಟಾರ. ಇಲ್ಲೇನಂತಾರ, ಸ್ವಲ್ಪ ರಿವರ್ಸ್ ಮಾಡಿದೆ ಅನ್ನೋದ. ಹೆಂಗ್ ಮಾಡ್ರಿ, ಇಲ್ಲಿ ಕೆಳಗ ಇಲ್ಲೇ ಮೈ ನೇಮ್ ಈಸ್ ಹೇಮಂತ್ ಅಂತ ಐತೆ ಅಂತ ತಿಳ್ಕೊಡ್ರಿ. ಇಲ್ಲಿ ಮೈ ನೇಮ್ ಈಸ್ ಹೇಮಂತ್ ಅಂತ ಕೊಟ್ಟಾರ. ಇಲ್ಲಿ ಮ್ಯಾಗ್ ಬ್ಲ್ಯಾಂಕ್ ಕೊಟ್ಟಾರ, ಕ್ವಶನ್ ಮಾರ್ಕ್ ಕೊಟ್ಟಾರ. ಇಲ್ಲಿ ಅವಾಗ ನಾವು ಏನ್ ಗೊತ್ತಾಗ್ತೈತಿ, ಇಲ್ಲಿ ಏನ್ ತುಂಬಬೇಕಂತ ಗೊತ್ತೇ ಆಗೋದಿಲ್ಲ. ಇಲ್ಲೇನಿರ್ತೈತಿ, ಮೈ ನೇಮ್ ಈಸ್ ಹೇಮಂತ್ ಅಂತ ಇರ್ತೈತಿ. ಮೈ ನೇಮ್ ಈಸ್ ಹೇಮಂತ್ ಅಂತ ರೆಸ್ಪಾನ್ಸ್ ಕೊಡಬೇಕಾದ್ರೆ ಕ್ವಶನ್ ಏನಿರ್ಬೋದು, ವಾಟ್ ಈಸ್ ಯುವರ್ ನೇಮ್ ಅಂತ ಇರ್ತೈತಿ. ಇದನ್ನ ನೋಡಿದ ಮೇಲೆ ಇಲ್ಲಿ ಏನ್ ತುಂಬಬೇಕು ಅಂತ ಗೊತ್ತಾಗೈತಿ. ಆದ್ರಿಂದ ಫಸ್ಟ್ ಯಾರ ಮಧ್ಯದಲ್ಲಿ ಕನ್ವರ್ಸೇಷನ್ ನಡೆದಿದೆ ಅದನ್ನು ನೋಡ್ಕೊಡ್ರಿ. ನಂತರ ಇಲ್ಲೇನು ಕ್ಲೂ ಕೊಟ್ಟಿರ್ತಾರಲ್ಲ, ಇಡೀ ಡಯಲಾಗಿಗೆ ಸಂಬಂಧಪಡುವಂತ ಕ್ಲೂ, ಈ ಕ್ಲೂನ ನೋಡ್ರಿ. 2ನೇ ಪಾಯಿಂಟ್. 3ನೇ ಪಾಯಿಂಟ್, ಪೂರ್ಣ ಡಯಲಾಗ್ ಅನ್ನ ಕೊಟ್ಟಂತದನ್ನು ಓದಿಬಿಡ್ರಿ. ಮೊದಲು ಒಂದು ನೋಡಿ ಅದನ್ನು ತುಂಬಿಕೊಂಡ ಮುಂದೆ ಹೋಗ್ತೀನಿ ಅನ್ನೋ ಬ್ಯಾಡ್ರಿ. ಪೂರ್ತಿ ಏನೈತಿ ಅದನ್ನ ಹಂಗ ನೋಡ್ಕೋಂತ ಹೋಗ್ರಿ, ಗೆಸ್ ಮಾಡ್ಕೋಂತ ಪೂರ್ತಿ ಮುಗಿಸ್ರಿ. 3ನೇ ಪಾಯಿಂಟ್. ಆ ನಂತರ ತುಂಬಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ತುಂಬಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದ್ರ ಈ ಯಾವ ಲೈನಿನ ಎದುರುಗಡೆ ಒಂದಿಷ್ಟು ಬ್ರಾಕೆಟ್ನೊಳಗ ಸಜೆಷನ್ಸ್, ಕ್ಲೂಸ್ ಕೊಟ್ಟಿರ್ತಾರ. ಈ ಕ್ಲೂನ ನೋಡಿದ್ರೆ ಮಾತ್ರ ನೀವು ಇಲ್ಲಿ ಏನ್ ತುಂಬಬೇಕಂತ ತಿಳ್ಕೊಂಡು ಗೊತ್ತಾಗ್ತೈತಿ. ಆದ್ರಿಂದ ಯಾವ್ಯಾವ ಲೈನ್ ಎದುರುಗಡೆ ಏನು ಸಜೆಷನ್ಸ್ ಕೊಟ್ಟರ, ಕ್ಲೂಸ್ ಕೊಟ್ಟರ, ಆ ಕ್ಲೂಸ್ಗಳನ್ನು ನೀವು ಓದಬೇಕಾಗ್ತೈತಿ.
ಓದಿದ ನಂತರ ಇದನ್ನ ಆನ್ಸರ್ ಬರಲಿಕ್ಕೆ. ನಂಬರ್ 1, ಯಾರ ಮಧ್ಯದಲ್ಲಿ ಕನ್ವರ್ಸೇಷನ್ ನಡೆದಿದೆ ಅದನ್ನು ನೋಡ್ರಿ. ಅಂದ್ರೆ ರಿಲೇಷನ್ ಏನಿದೆ ಅವ್ರ ಮಧ್ಯದಲ್ಲಿ ಅಂತ ಹೇಳಿ. ಅನಂತರ ಇಲ್ಲೇನು ಕ್ಲೂ ಐತಿ, ಇಡೀ ಟೆಲಿಫೋನ್ ಕನ್ವರ್ಸೇಷನ್ ಅಂತ ಕೊಟ್ಟಿರ್ತಾರ, ಏನೋ ಕೊಟ್ಟಿರ್ತಾರ. ಇದನ್ನ ಏನೈತೆ ಕ್ಲೂ, ಪೂರ್ತಿ ಡೈಲಾಗ್ ಸಂಬಂಧಪಡ್ತಕ್ಕಂಥ ಕ್ಲೂ, ಇದನ್ನ ನೋಡ್ಕೊಡ್ರಿ. ಅನಂತರ ಪೂರ್ತಿ ಡೈಲಾಗ್ ಅನ್ನ ಓದ್ಕೊಡ್ರಿ. ಅನಂತರ ಆನ್ಸರ್ ಮಾಡಿ ಸ್ಟಾರ್ಟ್ ಮಾಡಕ್ಕೆ ಇದನ್ನ ಬರೆಯೋಕ್ಕಿಂತ ಪೂರ್ವದಲ್ಲಿ ಇಲ್ಲೇನಿದೆ ಇದನ್ನ ನೋಡ್ಕೊಡ್ರಿ. ನಿಮ್ಗೆ ಗೊತ್ತಾಗ್ತೈತಿ ಇಲ್ಲೇನು ತುಂಬಬೇಕು ಅಂತ ತಿಳ್ಕೊಂಡು ಅದನ್ನ ಬರೀರಿ. ಲಾಸ್ಟ್ ಪಾಯಿಂಟ್ ಆನ್ಸರ್ನ ಹೆಂಗ್ ಬರಿಬೇಕು ಅಂತೇಳಿ. ಆನ್ಸರ್ನ ಹೆಂಗ್ ಬರಿಬೇಕು ಅಂತಂದ್ರೆ ಇದು ಬರಿಬೇಡ್ರಿ, ಇದು ಬರೀರಿ, ಇದನ್ನೂ ಬರೀರಿ. ಇಲ್ಲೇನ್ ತುಂಬಬೇಕು ನೀವು ತುಂಬ್ರಿ, ಅದನ್ನ ಅಂಡರ್ಲೈನ್ ಮಾಡ್ರಿ. ಇದನ್ನ ಬರಿಬೇಡ್ರಿ. ಅಷ್ಟು ಹಂಗಾರೆ ಅವ್ರು ಬರ್ದದ್ದನ್ನ ಬರೆದು ನಾವು ಬರಿಬೇಕಾದದ್ದನ್ನ ಬರೆದು ಅಂಡರ್ಲೈನ್ ಮಾಡಬೇಕು. ಬ್ರಾಕೆಟ್ನ ಕೊಟ್ಟಿರ್ತಕ್ಕಂಥ ಪ್ಯಾರಂಥೆಸಿಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಏನಿರ್ತದಲ್ಲ, ಇದು ಏನಿರ್ತದಲ್ಲ, ಕ್ಲೂ ಇರ್ತದಲ್ಲ, ಇದನ್ನ ಬರಿಬಾರ್ದು ಆನ್ಸರ್ದೊಳಗ. ಈ ರೀತಿ ಇದು ಬೇಸಿಕ್ ಯಾವುದೇ ಡೈಲಾಗ್ ಬರಿಬೇಕಾದ್ರೆ ಅದ್ರ ಬಗ್ಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳಿಗೆಲ್ಲ ಕಾಷನ್ಸ್. ಡೈಲಾಗ್ ನಂಬರ್ 1 ಬಿಡಿಸೋಣ ಇವಾಗ. ಡೈಲಾಗ್ ಯಾರ ಮಧ್ಯದಲ್ಲಿದೆ? ಮಯೂರ ಮಧುರ, ಮಯೂರ ಮಧುರ, ಮಯೂರ ಮಧುರ. ಇಬ್ರು ಗರ್ಲ್ಸ್ ಇವರು ಅಥವಾ ಲೇಡೀಸ್. ಡೈಲಾಗ್ ಬಿಟ್ವೀನ್ 2 ಫ್ರೆಂಡ್ಸ್, ಇವರಿಬ್ರು ಫ್ರೆಂಡ್ಸ್ ಅಂತ ತಿಳ್ಕೊಂಡು ಇದ್ರ ಮೇಲೆ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ನಾವು ಫ್ರೆಂಡ್ಸ್ ಜೊತೆಗೆ ಹೆಂಗ್ ಮಾತಾಡ್ತೀವಿ ಅನ್ನುವಂಥ ಭಾಷೆನ ನಾವಿಲ್ಲಿ ಬಳಸಬೇಕಾಗ್ತೈತಿ. ನೀವು ಕಾಲೇಜ್ ಸ್ಟೂಡೆಂಟ್ ಅದರಿ, ನಿಮ್ಮ ಪ್ರಿನ್ಸಿಪಾಲ್ ಜೊತೆಗೆ ಮಾತಾಡ್ಬೇಕಾದ್ರೆ ಆ ಭಾಷೆನೇ ಬೇರೆ ಇರ್ತೈತಿ. ಅದಕ್ಕೆ ಏನಂತಾರ ಭಾಷೆಗೆ? ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಇರ್ತಾರಲ್ಲ, ಬ್ರದರ್ ಸಿಸ್ಟರ್, ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ಭಾಷೆ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಇರ್ತದೆ. ಫಾರ್ಮಲ್ ಲ್ಯಾಂಗ್ವೇಜ್, ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಅಪರಿಚಿತರ ಜೊತೆಗೆ, ಸೀನಿಯರ್ಸ್ ಜೊತೆಗೆ, ಆಫೀಸರ್ಸ್ ಜೊತೆಗೆ ಮಾತಾಡುವಂಥದ್ದು ಫಾರ್ಮಲ್ ಲ್ಯಾಂಗ್ವೇಜ್. ಫ್ರೆಂಡ್ಸ್ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಮಾತಾಡ್ತಕ್ಕಂಥ ಲ್ಯಾಂಗ್ವೇಜ್ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಇಂಥದ್ದು ಬಳಸ್ಕೋಬೇಕಾಗ್ತೈತಿ. ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅಂದ್ರೆ ಸಲಿಗೆಯಿಂದ ಮಾತಾಡೋದ್ರಿ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಸಲಿಗೆಯಿಂದ ಮಾತಾಡೋದಲ್ಲ, ಶಿಷ್ಟಾಚಾರದಿಂದ ಮಾತಾಡೋದು ಫಾರ್ಮಲ್ ಲ್ಯಾಂಗ್ವೇಜ್. ಪ್ರಿನ್ಸಿಪಲ್ ಜೊತೆಗಾದ್ರೆ ಶಿಷ್ಟಾಚಾರದಿಂದ ಮಾತಾಡ್ತೀವಿ, ಫಾರ್ಮಲ್ ಲ್ಯಾಂಗ್ವೇಜ್. ಫ್ರೆಂಡ್ಸ್ ಜೊತೆಗಾದ್ರೆ ಸಲಿಗೆಯಿಂದ ಮಾತಾಡ್ತಿರ್ತೀವಿ, ಬ್ರದರ್ ಜೊತೆಗೆ, ಸಿಸ್ಟರ್ ಜೊತೆಗೆ ಸಲಿಗೆಯಿಂದ ಮಾತಾಡ್ತಿರ್ತೀವಿ, ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಆದ್ದರಿಂದ ನಾವು while completing the dialogue, which language have we to use, whether formal language or informal language, we have to decide. Therefore, we have to know who are conversing here. And the 2 dialogues, the 2 friends, the dialogue takes place between 2 friends, Mayura and Madhura. ಮೊದಲೆಲ್ಲ ಓದ್ಬೇಕಂತದ ಓದ್ಬಿಡೋಣ. ಹಾಯ್ ಮಧುರ, ಮಯೂರ ಹೇಳ್ತಾರ. ಹಾಯ್ ಮಧುರ, ಯು ಆರ್ ಡ್ಯಾಶ್, ಕಾಂಪ್ಲಿಮೆಂಟಿಂಗ್. ಏನೋ ಅವ್ರನ್ನ ಹೊಗಳ್ತಾರೆ ಇವರು. ಮಯೂರ ಅವರು ಮಧುರನ ಬಗ್ಗೆ ಹೊಗಳ್ತಾರ. ಹೊಗಳ್ತೀವಲ್ಲ ಒಂದೊಂದ್ಸಾರಿ, ಅದು ಶಿಷ್ಟಾಚಾರ ಐತದು. ಯಾರಾದ್ರೂ ಇವಾಗ ಹೊಸ ಬಟ್ಟೆ ಹಾಕೊಂಡು ಬಂದ್ರೆ ಕಾಂಪ್ಲಿಮೆಂಟ್ಸ್ ಮಾಡ್ಬೇಕಂತ ಐತಿ, ಹೌದಾ? ಓಕೆ. ಯಾರಾದ್ರೂ ಏನಾದ್ರು ಸ್ವಲ್ಪ ತಿನ್ಲಿಕ್ಕೆ ಕೊಟ್ರಪ್ಪ ಅಂದ್ರೆ ಕಾಂಪ್ಲಿಮೆಂಟ್ಸ್ ಮಾಡ್ಬೇಕು. ಚೆನ್ನಾಗಿದೆ, ವೆರಿ ಸ್ವೀಟ್, ಮಸ್ತ್ ಇದೆ ಅಂತ ಹೇಳಿ ಹೇಳ್ಬೇಕು, ಕಾಂಪ್ಲಿಮೆಂಟ್ಸ್. ಅದಕ್ಕೆ ಮಧುರ ಏನ್ ಮಾಡ್ತಾರ? ಕಾಂಪ್ಲಿಮೆಂಟ್ಸ್ ಹೇಳಿದ್ದಕ್ಕಾಗಿ ಮಧುರ ಮಯೂರಾಗ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ಹೆಂಗ ನಮ್ಮ ಕೃತಜ್ಞತೆ ಹೇಳ್ತೀವ್ರಿ. ನಮ್ಗೆ ಯಾರಾದರೂ ಕಾಂಪ್ಲಿಮೆಂಟ್ ಮಾಡಿದ್ರೆ ನಾವು ಸುಮ್ಮನಿರಬಾರ್ದಲ್ಲ, ಹೌದಲ್ಲ? ನಮ್ಗೆ ಯಾರಾದರೂ ಯು ಆರ್ ಲುಕಿಂಗ್, ಯು ಲುಕ್ ಸ್ಟನ್ನಿಂಗ್ ಹಿಂಗತೆ ಅಂತ ಅಂದಾಗ ಇವ್ರು ಏನಂತಾರೆ? ಥ್ಯಾಂಕ್ ಯು ಅಂತ ಅನ್ಬೇಕಾಗ್ತದೆ. ಈಸ್ ಟುಡೇ ಸ್ಪೆಷಲ್ ಡೇ ಫಾರ್ ಯು, ಗೊತ್ತಿಲ್ಲ, ಕೇಳ್ತಾರೆ ಇವರು. ಏನು ಇವತ್ತಿನ ದಿವಸ
ವಿಶೇಷ. ಇವ್ರೇನಂತಾರೆ ಅದಕ್ಕೆ? ಎಸ್, ಹೌದು, ನನ್ನ ಇವತ್ತಿನ ದಿವಸ ನನ್ನ ಲೈಫ್ನಲ್ಲಿ ಏನೋ ವಿಶೇಷ ಅಂತ ರೆಸ್ಪಾಂಡ್ ಮಾಡ್ತಾರೆ ಅವರು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಧುರ. ಇಲ್ಲೇ ಐತೆ ನೋಡ್ರಿ. ಹಾಗಾದ್ರೆ ಇಲ್ಲಿ ಏನ್ ತುಂಬಬೇಕು ಅನ್ನೋದು ಇದನ್ನ ನೋಡಿದ ಮೇಲೆ ಗೊತ್ತಾಗ್ತೈತಿ. ಅದಕ್ಕೆ ಪೂರ್ತಿ ಮೊದಲು ಓದಬೇಕು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಮಧುರ ಅಂತ ಇವ್ರು ಅಂತಾರಂದ್ರ ಟುಡೇ ಇಸ್ ಮೈ ಬರ್ಡೇ ಅಂತಿರ್ತಾರ ಅವರು. ಇದನ್ನ ತುಂಬಿಕೊಂಡ ಇಲ್ಲಿ ಹೋಗ್ತೀನಿ ಅಂದ್ರೆ ಏನ್ ತುಂಬ್ತೀರಿ ಹೇಳ್ರಿ? ಆಗೋದಿಲ್ಲ. ಆದ್ರಿಂದ ಅಷ್ಟು ಡೈಲಾಗ್ನ ಮೊದಲು ಓದಬೇಕು, ಅನಂತರ ತುಂಬ್ಕೊಂತ ಬರಬೇಕು. ಇಲ್ಲಿ ಹಾಗಾದ್ರೆ ಟುಡೇ ಈಸ್ ಮೈ ಬರ್ಡೇ ಅಂದಿರ್ತಾರೆ ಇವರು. ನೆಕ್ಸ್ಟ್ ಇವರು ಏನಂತಾರ? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಅಂತಾರ ಮಧುರ. ಅದಕ್ಕೆ ಇವ್ರು ಏನಂತಾರ? ಮಧುರ ಅವರು ಹೊಳ್ಳಿ ಥ್ಯಾಂಕ್ ಯು ಮಯೂರ ಅಂತಾರ. ಗೊತ್ತಾಯ್ತು ನಮಗೀಗ ಏನ್ ತುಂಬಬೇಕು ಅಂತ ತಿಳ್ಕೊಂಡು ಬನ್ನಿ ನೋಡೋಣ. ಮಯೂರ, ಹಾಯ್ ಮಧುರ, ಬರ್ಡೇ ಐತಲ್ಲ ಅವ್ರದ್ದು, ಹೊಸ ಬಟ್ಟೆ ಹಾಕೊಂಡಾರು. ಅದಕ್ಕೆ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಇನ್ ದೀಸ್ ಡ್ರೆಸ್. ಕಡ್ಡೆ ಇಲ್ಲ ಇಲ್ಲ, ಇದು ಬಿಟ್ಬಿಟ್ರಿ, ಇಲ್ಲಿ ಬರಿಬೇಕ್ರಿ. ಹಾಯ್ ಮಧುರ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಇನ್ ದೀಸ್ ಡ್ರೆಸ್. ಮಧುರ, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಫ್ರೆಂಡ್ಸ್ ಅದರ. ಥ್ಯಾಂಕ್ ಯು ವೆರಿ ಮಚ್ ಬೇಕಾಗೋದಿಲ್ಲ, ಬೇಕಂದ್ರೆ ಥ್ಯಾಂಕ್ಸ್ ಅನ್ನಕ್ಕೂ ಅಡ್ಡಿ ಇಲ್ಲ, ಯಾಕಂದ್ರೆ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ಏನ್ ಬೇಕಾಗಿಲ್ರಿ, ಅದೆಲ್ಲ ಫಾರ್ಮಲ್ ಲ್ಯಾಂಗ್ವೇಜ್ ಆಗ್ತದೆ. ಥ್ಯಾಂಕ್ಸ್ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅದು. ಆದ್ರೂ ಥ್ಯಾಂಕ್ಸ್ಗಿಂತಲೂ ಥ್ಯಾಂಕ್ ಯು ಅಂತ ಹೇಳ್ಬೇಕಂತಾರ. ವರ್ಕ್ ಬುಕ್ ನೋಡ್ರಿ, ವರ್ಕ್ ಬುಕ್ ಕೊಟ್ಟಾರ. ವರ್ಕ್ ಬುಕ್ನ ಸಬ್ ಡಿಟೇಲ್ ಥಿಯರಿ ಕೊಟ್ಟಾರ, ಅಲ್ಲಿ ಸ್ವಲ್ಪ ಸ್ಟಡಿ ಮಾಡ್ರಿ ಇಂಗ್ಲಿಷ್ ವರ್ಕ್ ಬುಕ್. ಇಲ್ಲಕಂದ್ರೆ ಈಗ ಸದ್ಯಕ್ಕೆ ಇಷ್ಟು ಹೋಗ್ಲಿ, ಎಕ್ಸಾಮ್ ಸೀಸನ್ ಇದು. ಮಯೂರ ಏನಂತಾರ? ಇಸ್ ಟುಡೇ ಸ್ಪೆಷಲ್ ಡೇ ಫಾರ್ ಯು. ಏನೋ ವಿಶೇಷ ಇವತ್ತಿನ ದಿವಸ? ಎಸ್ 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 ಎಸ್, ಟುಡೇ ಈಸ್ ಮೈ ಬರ್ಡೇ ಅಂದಿರ್ತಾರ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಧುರ ಅಂತಾರ. ಆಟೋಮೆಟಿಕಲಿ ಥ್ಯಾಂಕ್ ಯು ಅಂತಾರ. ಎಷ್ಟು ಬ್ಲ್ಯಾಂಕ್ ಇರ್ತಾವ ಇಲ್ಲಿ? 3 ಬ್ಲ್ಯಾಂಕ್ ಇರ್ತಾವ. ಎಷ್ಟು ಕ್ವಶನ್, ಎಷ್ಟು ಮಾರ್ಕ್ ಇಂದ? 3 ಮಾರ್ಕ್ ಕ್ವಶನ್. ಈ ರೀತಿ ತುಂಬಬೇಕು. ಬರೆಯೋದು ಹೇಳಿದ್ನಲ್ಲ ಹೆಂಗ್ ಬರಿಬೇಕಂತ ಹೇಳ್ರಿ. ಇದೆಲ್ಲ ಬ್ರಾಕೆಟ್ನಾಗ ಕೊಟ್ಟದ್ದು ಬರಿಬೇಡ್ರಿ, ಇದನ್ನ ಬರಿಬೇಕ್ರಿ. ಅವ್ರು ಕೊಟ್ಟದ್ದನ್ನ ಬರೆದು ಬಿಟ್ಟು ನೀವು ಬರಿಬೇಕಾದ್ದನ್ನು ಬರೆದು, ನೀವು ಬರಿಬೇಕಾದ್ದನ್ನು ಪೆನ್ಸಿಲ್ ಇಲ್ಲೇ ಅಂಡರ್ಲೈನ್ ಮಾಡ್ರಿ. ಬ್ರಾಕೆಟ್ನಾಗ ಕೊಟ್ಟಿದ್ದನ್ನು ಬರಿಬಾರ್ದು. ಆನ್ಸರ್ ಒಳಗೆ ನಾ ಹೇಳ್ತಾ ಇರೋದು. ಡೈಲಾಗ್ ನಂಬರ್ 2. At principal's chamber, conversation between the principal and a parent. ಇದನ್ನು ಓದಲಾರ್ದ ನಾವು ಡೈಲಾಗ್ ಬಿಡಿಸ್ಲಿಕ್ಕೆ ಹೋಗ್ತೀವಿ ಅಂದ್ರೆ ಏನು ಗೊತ್ತಾಗ್ಲಿಕ್ಕಿಲ್ಲ. ಆದ್ದರಿಂದ ಇದೆಲ್ಲ ಕ್ಲೂ ಓದ್ಬಿಡ್ರಿ. ಪ್ಯಾರೆಂಟ್ ಪ್ರಿನ್ಸಿಪಾಲ್, ಪ್ಯಾರೆಂಟ್ ಪ್ರಿನ್ಸಿಪಾಲ್. ಹಾಗಾದ್ರೆ ನಾವು ಪೇರೆಂಟ್ ಅದೀವಿ ಅಂದ್ರೆ ನಾ ಹೆಂಗ್ ಮಾತಾಡ್ತೀವಿ ಪ್ರಿನ್ಸಿಪಾಲ್ ಕೂಡ, ಅಥವಾ ನಾವು ಪ್ರಿನ್ಸಿಪಾಲ್ ಅದೀವಿ ಅಂದ್ರೆ ಪೇರೆಂಟ್ ಕೂಡ ಹೆಂಗ್ ಮಾತಾಡ್ತೀವಿ, ಅದನ್ನ ನಾವು ಫೀಲ್ ಮಾಡ್ಕೋಬೇಕು. ನಾ ಪೇರೆಂಟ್ ನಮ್ಮ ಡೈಲಾಗ್ ಅನ್ನು ಹೇಳೋದಂತ ನಾ ಪೇರೆಂಟ್ ಅಂತ ಫೀಲ್ ಮಾಡ್ಕೋಬೇಕು. ಬೆಸ್ಟ್ 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 ಲಕ್ಷ ಕೊಟ್ಟು ಕೇಳ್ರಿ ನಾ ಕೇಳೋದು. ನಾ ಪೇರೆಂಟ್ ಅನ್ನ ಡೈಲಾಗ್ ಬರಿಬೇಕಾದ್ರೆ ನಾ ಪೇರೆಂಟ್ ಅಂತ ಫೀಲ್ ಮಾಡ್ಕೊಂಡು ನನ್ನ ಫೀಲಿಂಗ್ ಏನದು ಆ ಫೀಲಿಂಗ್ ಅನ್ನು ಬರಿತಾ ಹೋಗ್ಬೇಕು. ನಾ ಪ್ರಿನ್ಸಿಪಾಲ್ ಅಂತ ಡೈಲಾಗ್ ಬರಿಬೇಕಾದ್ರೆ ಪ್ರಿನ್ಸಿಪಾಲ್ ಡೈಲಾಗ್ ಕಂಪ್ಲೀಟ್ ಮಾಡೋ ಮುಂದೆ ನಾ ಪ್ರಿನ್ಸಿಪಾಲ್ ಅಂತ ಫೀಲ್ ಮಾಡ್ಕೋಬೇಕು. ನನಗೇನ್ ಪ್ರಿನ್ಸಿಪಾಲ್ ಆದ್ರೆ ನನಗೆ ಏನ್ ಫೀಲಿಂಗ್ ಬರ್ತಾವೋ ಆ ಫೀಲಿಂಗ್ ಅನ್ನು ಇಲ್ಲಿ ಬರಿತಾ ಹೋಗ್ಬೇಕಾಗ್ತದೆ. ಒಂಥರ ಏನಪ್ಪಾ ಅಂತಂದ್ರ ಒಂಥರ ಇದು ಏನೋ ಡ್ರಾಮಾ ಬರಲಿಕ್ಕೆ ಹೆಲ್ಪ್ ಮಾಡ್ತದ್ರಿ. ಶೇಕ್ಸ್ಪಿಯರ್ ಗೊತ್ತಲ್ಲ, ಅತ್ಯಂತ ಗ್ರೇಟೆಸ್ಟ್ ಡ್ರಾಮಾಟಿಸ್ಟ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಇಂಗ್ಲಿಷ್ ಲಿಟ್ರೇಚರ್ಗಂತೂ ನೋ ಡೌಟ್ ಪೋಲ್ ಸ್ಟಾರ್ ಅಂತ ಕರೀತಾರೆ ಅವರು. ಹಿ ಇಸ್ ನೋನ್ ಫಾರ್ ಹಿಸ್ ಡಯಲಾಗ್ಸ್ ರೀ. ಸ್ಪಾರ್ಕ್ಲಿಂಗ್ ಡೈಲಾಗ್ಸ್. ಅವರು ಎಲ್ಲ ಡೈಲಾಗ್ಸ್ ಹೇಳಿದ್ರೆ ಕಿಡಿ 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 ಹಾರ್ಬೇಕಂತ ಅಂತ ಡೈಲಾಗ್ ಹೇಳ್ತಾರೆ. ಕಾರಣ ಏನು ಅಂತಂದ್ರೆ ಶೇಕ್ಸ್ಪಿಯರ್ ಒಬ್ಬ ಸಲೂನ್ ಹೇರ್ ಕಟಿಂಗ್ ಮಾಡೋರು ಒಂದು ಪಾತ್ರ ಇತ್ತಂದ್ರೆ ಎಕ್ಸಾಕ್ಟ್ಲಿ ಹಂಗೆ ಫೀಲಿಂಗ್ ಮಾಡ್ಕೊಂಡು ಅವನ ಫೀಲಿಂಗ್ ಅನ್ನ ಬರಿತಿದ್ರಂತ. ಒಬ್ಬ ಡಾಕ್ಟರ್ ಡೈಲಾಗ್ ಬರಿಬೇಕಾತಂದ್ರೆ ತಾವೇ ಡಾಕ್ಟರ್ ಅನ್ಕೊಂಡ್ ಬಿಟ್ರಂದ್ರೆ ಹೆಂಗ್ ಫೀಲಿಂಗ್ ಆಗ್ತೋ ಹಂಗ್ ಬರಿತಿದ್ರಂತೆ. ನಾವು ಕೂಡ ಅದನ್ನೇ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲ ಹೋಗ್ತೇನೆ ನೆಕ್ಸ್ಟ್ ನಂಬರ್ 2 ಬರ್ತೀನಿ.
ಪೇರೆಂಟ್ ಮಾತಾಡ್ತಾರೆ, ಮೇ ಐ ಕಮ್ ಇನ್ ಮೇಡಮ್. ಪ್ರಿನ್ಸಿಪಾಲ್ ಮೇಡಮ್ ಅದರ. ಪ್ರಿನ್ಸಿಪಾಲ್ ಏನಂತಾರೆ ಅದಕ್ಕೆ, ಗಿವಿಂಗ್ ಪರ್ಮಿಷನ್. ಎಸ್ ಅಂತನ್ರಿ. ನೋಡೋಣ ಪೂರ ಈಗಲೇ ಮಕ್ಕಳು ಮಾಡೋದು ಬೇಡ. ಐ ಆಮ್ ಸೋ ಅಂಡ್ ಸೋ ಅಂತ ತಿಳ್ಕೊಂಡು ತಮ್ಮನ್ನು ತಾವು ಇಂಟ್ರೊಡ್ಯೂಸ್ ಮಾಡ್ಕೊತಾರಂತಿಲ್ಲಿ. ಐ ಆಮ್ ಮಿಸ್ಟರ್ ಗಣೇಶ್, ಫಾದರ್ ಆಫ್ ಶಕುಂತಲಾ, ಹಿಂಗತೇನ ಹೇಳ್ಬೇಕು. ಪ್ರಿನ್ಸಿಪಾಲ್ ಅದಕ್ಕೆ ಏನಂತಾರ, ನೈಸ್, ಬಿ ಸೀಟೆಡ್ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಪೇರೆಂಟ್ ಏನು ಹೇಳ್ತಾರೆ, ಇನ್ಕ್ವೈರಿಂಗ್ ಅಬೌಟ್ ಹಿಸ್ ಡಾಟರ್ಸ್ ಪ್ರೋಗ್ರೆಸ್. ನಮ್ಮ ಮಗಳದ ಏನು ಸ್ಟಡಿ ಹೆಂಗಿದೆ ಮೇಡಮ್, ಮಾಡ್ಲಿಕ್ಕತ್ತೇಳೋ ಇಲ್ಲೋ ಅಂತೇಳಿ ಆ ಮೇಡಮ್ ಅವ್ರು ಬಂದಂಥ ಪೇರೆಂಟ್ ಮಗಳ ಬಗ್ಗೆ ಏನೋ ಒಂದಿಟ್ಟು ಪ್ರೋಗ್ರೆಸ್ ಅನ್ನು ಹೇಳ್ತಾರೆ. ಶಿ ಈಸ್ ಅ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್. ಓಹೋ, ಒಳ್ಳೆ ಪ್ರೋಗ್ರೆಸ್ ಹೇಳ್ತಾರೆ. ಶಿ ಸ್ಟಡೀಸ್ ವೆಲ್ ಅಂತ. ಓಕೆ, ಬರ್ರಿ ಹಾಗಾದ್ರೆ ನೋಡೋಣ. ಮೇ ಐ ಕಮ್ ಇನ್ ಮೇಡಮ್? ಎಸ್ ಯು ಮೇ. ಎಸ್ ಪ್ಲೀಸ್ ಅನ್ನಬಹುದಿಲ್ಲ. ಎಸ್ ಯು ಮೇ, ಎಸ್ ಪ್ಲೀಸ್, ಎಸ್ ಯು ಮೇ ಕಮ್ ಇನ್, ಹಿಂಗೆಲ್ಲ ಹೇಳ್ಬೋದ್ರಿ. ಇದನ್ನ ಬರಿಬೇಡ್ರಿ. ಇದನ್ನ ನೀವು ಬರೆದಿದ್ದನ್ನು ಅಂಡರ್ಲೈನ್ ಮಾಡ್ರಿ. ಐ ಆಮ್ ಮಿಸ್ಟರ್ ದೇಸಾಯಿ, ಫಾದರ್ ಆಫ್ ವೀಣಾ ಅಂತ ಬರೀರಿಲ್ಲ. ಐ ಆಮ್ ಮಿಸ್ಟರ್ ದೇಸಾಯಿ, ಫಾದರ್ ಆಫ್ ವೀಣಾ, 8th ಕ್ಲಾಸ್ ಸ್ಟೂಡೆಂಟ್, PUC ಫಸ್ಟ್ ಇಯರ್ ಸ್ಟೂಡೆಂಟ್, ಯಾವ್ದಾರ ಬರೀರಿಲ್ಲ. ನೈಸ್, ಬಿ ಸೀಟೆಡ್ ಸರ್. ಇಲ್ಲೇನಂತಾರೆ, ಎನ್ಕ್ವೈರಿಂಗ್ ಅಬೌಟ್ ಹಿಸ್ ಡಾಟರ್ಸ್ ಪ್ರೋಗ್ರೆಸ್. ವಾಟ್ ಈಸ್ ದ ಪ್ರೋಗ್ರೆಸ್ ಆಫ್ ಮೈ ಡಾಟರ್ಸ್ ಸ್ಟಡಿ ಅನ್ಬೋದು. ಇಲ್ಲಕ್ಕಂತಂದ್ರೆ ಕುಡ್ ಯು ಪ್ಲೀಸ್, ಡೈರೆಕ್ಟ್ ಮಾತಾಡಬಾರ್ದಂತ ಐತಿ. ಡೈರೆಕ್ಟ್ WH ಕ್ವಶನ್ಸ್ ಅನ್ನ ಕಡಿಮೆ ಯೂಸ್ ಮಾಡಬೇಕು, ಇಂಡೈರೆಕ್ಟ್ ಕ್ವಶನ್ಸ್ ಅನ್ನ ಮಾಡ್ಬೇಕಂತದಾರೆ. ಈಗ ವಾಟ್ ಇಸ್ ದ ಪ್ರೋಗ್ರೆಸ್ ಆಫ್ ಮೈ ಡಾಟರ್ ಸ್ಟಡಿ ಸ್ವಲ್ಪ ಡೈರೆಕ್ಟ್ ಕ್ವಶನ್ ಆಗ್ತದೆ. ಇಂಡೈರೆಕ್ಟ್ ಕ್ವಶನ್ ಮಾಡ್ಬೇಕಂತದ, ಮಾಡಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಪ್ರೋಗ್ರೆಸ್ ಆಫ್ ಮೈ ಡಾಟರ್ಸ್ ಸ್ಟಡಿ, ಇಂಡೈರೆಕ್ಟ್ ಕ್ವಶನ್ ಅದು. ಈ ರೀತಿ ವಾಟ್ ಇಸ್ ದ ಪ್ರೋಗ್ರೆಸ್, ವಾಟ್ WH ಡೈರೆಕ್ಟ್ ಕ್ವಶನ್ಸ್ ಅವು. ಅದು ನೈಸ್ ಅಲ್ಲ, ಹಾರ್ಡ್ ಅಂತ ಕರೀತಾರೆ. ಮತ್ತಾಗಾದ್ರೆ ಇವು ಯಾವುದು ಮಾಡಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಎಸ್ ನೋ ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ಕೋಬೇಡಿ. ಕುಡ್ ಯು ಪ್ಲೀಸ್ ಟೆಲ್ ಮಿ ಅಬೌಟ್ ದ ಪ್ರೋಗ್ರೆಸ್ ಆಫ್ ಮೈ ಡಾಟರ್ಸ್ ಸ್ಟಡಿ ಅಂತಂದ್ರೆ, ಶಿ ಈಸ್ ಎ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ಶಿ ಸ್ಟಡೀಸ್ ವೆಲ್ ಬರೀತಾರೆ. ಇವನ್ನೆಲ್ಲ ಬಿಡಬೇಕು, ಹೇಳಿಲ್ಲ ಆ ಥರ ಮಾಡಿ ಕಾಮನ್ ಆಗಿ. ಥರ್ಡ್ ಒನ್, ಕನ್ವರ್ಸೇಷನ್ ಬಿಟ್ವೀನ್ ಕಾಲೇಜ್ ಟೂರ್ ಸೆಕ್ರೆಟರಿ ಅಂಡ್ ಪ್ರಿನ್ಸಿಪಲ್. ಕಾಲೇಜ್ ಸ್ಟೂಡೆಂಟ್ ರಿಪ್ರೆಸೆಂಟೇಟಿವ್ ಇರ್ತಾರೆ ಒಬ್ರು, ಟೂರ್ ಸೆಕ್ಷನ್ ಕೊಟ್ಟಿರ್ತಾರೆ ಆ ಹುಡುಗಗೆ ಇಲ್ಲ ಆ ಹುಡುಗಿಗೆ. ಅವರು ವಿದ್ಯಾರ್ಥಿಗಳ ಒಂದು ಟೂರ್ನ ವಿಷಯ ಕುರಿತು ಪ್ರಿನ್ಸಿಪಾಲ್ ಜೊತೆ ಚರ್ಚೆ ಮಾಡ್ತಿರ್ತಾರೆ. ಅದು ಒಂದು ಚರ್ಚೆ ನಡೀತಿದ್ದಿಲ್ಲ. ಟೂರ್ ಸೆಕ್ರೆಟರಿ ಗುಡ್ ಮಾರ್ನಿಂಗ್ ಸರ್, ಪ್ರಿನ್ಸಿಪಾಲ್ ರೆಸ್ಪಾಂಡಿಂಗ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಅಂದ್ರೆ ಏನ್ ಹೇಳ್ಬೇಕು, ವೆರಿ ಗುಡ್ ಮಾರ್ನಿಂಗ್ ಅಂತ ಅನ್ಬೇಕು. ಡಾನ್ ಗೊಂಜಲ ನೆನಪಾಗ್ತೈತಲ್ಲ, ಗುಡ್ ಮಾರ್ನಿಂಗ್ ಅಂತ ಅವ್ರು ಅಂತಾರ. ವೈ ಯು ಆರ್ ಹಿಯರ್ ಅಂತೇಳಿ ಅವ್ರು ಅಂತಾರ. ಅದಕ್ಕೆ ಜಗಳ ಸ್ಟಾರ್ಟ್ ಆಗ್ತೈತಲ್ಲ, ಏನ್ ಹೆಂಗ್ ಮಾತಾಡ್ತೀರಿ, ಐ ಡೋಂಟ್ ಐ ಹ್ಯಾವ್ ನಾಟ್ ನೋನ್ ಯು ಅಂತ ಇವ್ರು ಅಂತಾರ. ಬಟ್ ಐ ಆಮ್ ರೆಸ್ಪಾಂಡಿಂಗ್ ಯುವರ್ ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್ ಶುಡ್ ಬಿ ರೆಸ್ಪಾಂಡೆಡ್ ಎಸ್ ಗುಡ್ ಮಾರ್ನಿಂಗ್ ಅಂತೇಳಿ ಜಗಳ ಹತ್ತಲ್ಲ, ರೆಸ್ಪಾಂಡ್ ಅಂತ ಕರೀತಾರೆ. ಗುಡ್ ಮಾರ್ನಿಂಗ್ ಅಂತ ನಾವೇನ್ ಅನ್ಬೇಕು, ಹೊಳ್ಳಿ ಗುಡ್ ಮಾರ್ನಿಂಗ್ ಅಂತವ್ರಿಗೆ ಹೊಳ್ಳಿ ವೆರಿ ಗುಡ್ ಮಾರ್ನಿಂಗ್ ಅನ್ಬೇಕು, ರೆಸ್ಪಾಂಡಿಂಗ್ ಮಾಡಿದ್ರೆ. ಸರ್, ಸ್ಟೂಡೆಂಟ್ಸ್ ವಿಶ್ ಟು ಗೋ ಫಾರ್ ಎ ಟ್ರಿಪ್ ಸರ್, ವಿಷಯ ಪ್ರಸ್ತಾಪ ಮಾಡ್ತಾರೆ. ಸ್ಟೂಡೆಂಟ್ಸ್ ಎಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗ್ಬೇಕಂತೀವಿ ಸರ್. ಟ್ರಿಪ್ ಇನ್ಫಾರ್ಮೇಶನ್ ಕೇಳ್ತಾರ. ಯಾವ ಊರಿಗೆ ಅಂತ ಕೇಳ್ತಾರನ, ಉತ್ತರ ನೋಡ್ರಿ, 3 ದಿವಸ ಸರ್, 3 days ಹೋಗ್ತೀವಿ ಸರ್. ಹಾಗಾದ್ರೆ ಯಾವ ಊರಿಗೆ ಅಂತ ಕೇಳಬಾರ್ದಿಲ್ಲ, ಎಷ್ಟು ದಿವಸ ಅಂತ ಕೇಳಬೇಕು. ಹುಷಾರಿ, ಇದನ್ನ ನೋಡಿದ ಮೇಲೆ ಇಲ್ಲಿ ಏನ್ ಕ್ವಶನ್ ಕೇಳ್ಬೇಕಂತ ಗೊತ್ತಾಗ್ತದೆ. ಹೌ ಲಾಂಗ್ ಅಂತ ಕೇಳಬೇಕಾಗ್ತದೆ. ವಿಚ್ ಪ್ಲೇಸಸ್ ಅಂತ ಅನ್ಕೊಂಡಿದ್ದೆ ನಾನು, ತಪ್ಪಾಗ್ತದೆ. ವಿಚ್ ಪ್ಲೇಸಸ್ ಅಂತ ತಿಳ್ಕೊಂಡು ಅಂದಿ ಇಲ್ಲಿ ಬಂದೆ ಅಂದ್ರೆ ಅದಕ್ಕೆ ಮ್ಯಾಚ್ ಆಗಲ್ಲ. ಫಾರ್ 3 days ಸರ್, ಹಾಗಾದ್ರೆ ಹೌ ಲಾಂಗ್ ವುಡ್ ಯು ಲೈಕ್ ಟು ಗೋ ಆನ್ ಟೂರ್, ಪಿಕ್ನಿಕ್ ಫಾರ್ 3 days ಅಂತ. ಡಿಸ್ಅಗ್ರೀಸ್,
ಡೈಲಾಗ್ ನಲ್ಲಿ ಡಿಸ್ಅಗ್ರಿ ಮಾಡಬೇಕಾದ್ರೆ ಸಾಫ್ಟ್ ಆಗಿ ಡಿಸ್ಅಗ್ರಿ ಮಾಡ್ಬೇಕು. ನಾವು ಅಂತ ಡೈರೆಕ್ಟ್ ಅನ್ನುವಂಗಿಲ್ಲ, ಸಾಫ್ಟ್ ಆಗಿ ಡಿಸ್ಅಗ್ರಿ ಮಾಡ್ಬೇಕಂತದ. ದಟ್ ಈಸ್ ಫೈನ್ ಅನ್ಬೇಕು. ಅಂದ ಬಟ್ ಅಂತನ್ರಿ, ಹೌದಪ್ಪ ನೀವ್ ಹೇಳೋದು ಒಳ್ಳೇದು, ಆದ್ರೆ ನನಗ 3 ದಿವಸ ಕೊಡಕ್ ಆಗಲ್ವೇ, ಹೆಂಗನ್ಬೇಕು. ಇಲ್ಲೇ ಎಕ್ದಮ್ ನೋ ಅನ್ಬಾರ್ದ್ರಿ. ಡಿಸ್ಅಗ್ರಿ ಆಗ್ಬೇಕಾದ್ರೂ ಕೂಡ ಸಾಫ್ಟ್ ಆಗಿ ಡಿಸ್ಅಗ್ರಿ ಆಗ್ಬೇಕಂತದ. ನೋಡಿ ಡೈಲಾಗ್ಗಳನ್ನ ಕೊಟ್ಟಾರ ವರ್ಕ್ ಬುಕ್ ನಲ್ಲಿ, ಒಂದು ಕ್ಲೂ ಸಿಗುತ್ತಂತೆ ನಿಮಗೆ, ಅಲ್ಲೇ ಮಸ್ತ್ ಕ್ಲೂ ಸಿಗುತ್ತ. ನಿಮಗೆ ಟೈಮ್ ಇದ್ರೆ ನೋಡ್ಕೊಡ್ರಿ, ಇಲ್ಲಕ್ಕ ನಾ ಹೇಳೋದನ್ನ ಕೇಳ್ಕೊಡ್ರಿ. ಮೊದಲೇನ್ ಅನ್ಬೇಕು, ಅವ್ರು ಹೇಳಿದ್ದಕ್ಕೆ ಎಸ್ ಅನ್ಬೇಕಿರಲಿಲ್ಲ, ಎಸ್ ಫೈನ್ ಬಟ್ ಅನ್ಬೇಕು. ಬಟ್ ಅಂತ ಶಬ್ದ ಯೂಸ್ ಮಾಡದಿ ಡಿಸ್ಅಗ್ರಿ ಆಗ್ಲಿಕ್ಕೆ ಹತ್ತೀರಿ ಅಂತ ಅರ್ಥ. ಹೌದಾ? ಹಂಗ ಹೇಳಿ ಇಲ್ಲ ಅಂತ ಅನ್ಬೇಕ್ರಿ. ಎಸ್ ಬರ್ರಿ ಮಾಡೋಣ. ಟೂರ್ ಸೆಕ್ರೆಟರಿ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ sir. Students wish to go for a trip, sir. How long would you like to go? For 3 days, sir. That's fine, but I can permit you for 1 day only. I will inform the students, sir. Okay, yes. Next, fourth. ಇಷ್ಟೇ 4 ಅದಾವ್ರಿ. ಫೋರ್ತ್, ಅಟ್ ಎ ಶೋರೂಮ್ ಏನದ, ಸೇಲ್ಸ್ ಮ್ಯಾನೇಜರ್ ಕಸ್ಟಮರ್ ಮಾತಾಡೋರು. ಸೇಲ್ಸ್ ಮ್ಯಾನೇಜರ್ ಡೈಲಾಗ್ ಬರೀಬೇಕಾದ್ರೆ ನಾವು ಸೇಲ್ಸ್ ಮ್ಯಾನೇಜರ್ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಕಸ್ಟಮರ್ ಡೈಲಾಗ್ ಬರೆಯುವಾಗ ಅದು ನಾವು ಕಸ್ಟಮರ್ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಹೆಲೋ ಸರ್, ಸೇಲ್ಸ್ ಮ್ಯಾನೇಜರ್ ಆಫರಿಂಗ್ ಹೆಲ್ಪ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳಿ. ಇವ್ರೇನಂತಾರೆ, ಐ ವಾಂಟ್ ಟು ಬೈ ಎ ಸ್ಕೂಟರ್. ಸೇಲ್ಸ್ ಮ್ಯಾನೇಜರ್ ಆಸ್ಕಿಂಗ್ ಅಬೌಟ್ ಮಾಡಲ್. ಸ್ಕೂಟರ್ ಅಂತ ಬೇಕಾದ ಅಷ್ಟೇ ಅದಾವ, 18-20 ಟೈಪ್ಸ್ ಆಫ್ ಸ್ಕೂಟರ್ಸ್ ಆರ್ ಅವೈಲೇಬಲ್. ನಿಮ್ಗೆ ಯಾವ್ದು ಬೇಕಾದ್ರೊಳಗ ಅಂತ ಕೇಳ್ತಾನೆ. ಐ ವಾಂಟ್ ಟು ಬೈ ಹೋಂಡಾ ಆಕ್ಟಿವಾ ಅಂತೇಳಿ ಒಂದು ಸ್ಕೂಟರ್ನ ಹೆಸರು ಹೇಳ್ತಾರೆ. ಸೇಲ್ಸ್ ಮ್ಯಾನೇಜರ್ ಅಂತಾರ, ಆಸ್ಕಿಂಗ್ ಫಾರ್ ಕಲರ್. ಓ, ಹೋಂಡಾ ಆಕ್ಟಿವಾ ಸಿಗ್ತವೆ, ಯಾವ ಕಲರ್ ಬೇಕು ತಮಗೆ ಅಂತೇಳಿ. ಇವ್ರೇನಂತಾರ, ಐ ವಿಲ್ ಗೋ ಫಾರ್. ಐ ವಿಲ್ ಗೋ ಫಾರ್ ಅಂದ್ರೆ ಐ ಲೈಕ್ ಅಂದಂಗ. ದ ವೋಟರ್ ಲೆಸನ್ ಒಳಗೆ ಬರ್ತದ್ರಿ ಅದು. ವಿಮೆನ್ ವಿಲ್ ಗೋ ಫಾರ್ ಜೆಂಟ್ಸ್ ಸೈಕಲ್ಸ್ ಅಂತ ಹೇಳಿದ್ರೆ ಗೋ ಫಾರ್ ಅಂತೇಳಿ ಎಕ್ಸ್ಪ್ರೆಷನ್ ಬರುವಂತ ಕ್ವಶನ್ ಇದು. ಗೋ ಫಾರ್ ಅಂದ್ರೆ ಲೈಕ್, ಎಕ್ಸ್ಪ್ರೆಷನ್ ಇರ್ತಕ್ಕಂಥ ಕ್ವಶನ್ ಐತಿದು. ದೇ ವಿಲ್ ಗೋ ಫಾರ್ ಅಂತ ಐತಿ. ದೇ ವಿಲ್ ಲೈಕ್ ಜೆಂಟ್ ಸೈಕಲ್ಸ್. ಲೇಡೀಸ್ ಜೆಂಟ್ ಸೈಕಲ್ ನ ಪ್ರೆಫರ್ ಮಾಡ್ತಾರೆ ಮತ್ತೆ ಬೇಕಂತಂದ್ರೆ, ಬಿಕಾಸ್ ಜೆಂಟ್ ಸೈಕಲ್ ಹ್ಯಾವ್ ಅಡಿಷನಲ್ ಬಾರ್ which could help the ladies to carry their children with them. ಗೋ ಫಾರ್ ಅಂತ ಅಲ್ಲಿ ಬರ್ತದೆ ನೋಡ್ರಿ, ಎಕ್ಸ್ಪ್ರೆಷನ್ ಕೇಳ್ತಾರೆ ಈ ಕ್ವಶನ್. ಸುಮ್ಮನೆ ರಿಕಾಲ್ ಆಯ್ತದು. ಹೆಲೋ ಸರ್, ಕ್ಯಾನ್ ಐ ಹೆಲ್ಪ್ ಯು ಅನ್ರಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅನ್ರಿ, ಯಾವ್ದಾರ ಒಂದು ಅನ್ರಿ. ಐ ವಾಂಟ್ ಟು ಬೈ ಎ ಸ್ಕೂಟರ್. ಇದನ್ನು ಬರ್ಕೊಡ್ರಿ, ಫುಲ್ ಪಾಯಿಂಟ್ ಕೊಡ್ರಿ. ಫುಲ್ ಪಾಯಿಂಟ್ ಇಲ್ಲ, ಪ್ರಿಂಟ್ ಬಿದ್ದಿಲ್ಲ ಅದು. ಸೇಲ್ಸ್ ಮ್ಯಾನೇಜರ್, ಏನನ್ಬೇಕಿಲ್ಲ, ಆಸ್ಕಿಂಗ್ ಅಬೌಟ್ ಮಾಡಲ್. ವಿಚ್ ಮಾಡಲ್ ವುಡ್ ಯು ಪ್ರೆಫರ್ ಅಂತ ಕೇಳ್ರಿ. ಡೈರೆಕ್ಟ್ ಕ್ವಶನ್ ಆಗ್ತದ, ಇಂಡೈರೆಕ್ಟ್ ಕ್ವಶನ್ ಮಾಡಬೇಕು. ನಾನು ಹೇಳಿದ್ದೆ, ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಮಾಡಲ್ ಯು ಪ್ರೆಫರ್ ಅಂತನ್ರಿ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಮಾಡಲ್ ಯು ಪ್ರೆಫರ್. ನಿಮ್ಗೆ ಯಾವ್ದು ಪ್ರೆಫರ್ ಮಾಡ್ತೀರಿ ಮಾಡಲ್ ಅನ್ನ ಹೇಳ್ತೀರಾ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಮಾಡಲ್ ಯು ಪ್ರೆಫರ್, ಕ್ವಶನ್ ಮಾಡ್ಕೊಡ್ರಿ. ಐ ವಾಂಟ್ ಟು ಬೈ ಹೋಂಡಾ ಆಕ್ಟಿವಾ ಅಂತಾರೆ. ದೆನ್ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ. ಇಲ್ಲಿ ಯಾವಾಗಲೂ ಈ ಶೋರೂಮ್ದೊಳಗರೆ ಒಂದೇನಾದ್ರೂ ಇನ್ಫಾರ್ಮೇಶನ್ ಕೇಳಬೇಕಾದ್ರ ನಾನೆಲ್ಲ ನೋಡೇನ್ರಿ.
ವರ್ಕ್ ಬುಕ್ನಾಗ ನೋಡಿನ ಅಂತ ಅನಿಸ್ತದ. ಕ್ಲಿಯರ್ ಆಗಿ ಕೇಳ್ಕೊರಿ. ಇನ್ಫಾರ್ಮೇಶನ್ ಕೇಳಬೇಕಾಯ್ತು. ಶೋರೂಮ್ನೊಳಗೆ ನಾವೇನೋ ಒಂದು ಪರ್ಚೇಸ್ ಮಾಡ್ಬೇಕಾಯ್ತು, ಏನೋ ಒಂದು ರೆಫ್ರಿಜರೇಟರ್ ಪರ್ಚೇಸ್ ಮಾಡ್ಬೇಕಾಯ್ತು, ಏನೋ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕಾಯ್ತು, ಅದ್ರ ಬಗ್ಗೆ ಮಾಹಿತಿ ಕೇಳ್ತಿರ್ತೀವಲ್ಲ. ಒಂದ್ ಸಾರಿ 2 ಸಾರಿ ಇಂಡೈರೆಕ್ಟ್ ಕ್ವಶನ್ಸ್ಗಳನ್ನ ಕೇಳ್ರಿ. ಕುಡ್ ಯು ಪ್ಲೀಸ್ ಅಂತೇಳಿ. ನೀನು 10-15 ಪ್ರಶ್ನೆಗಳನ್ನ ಕೇಳಬೇಕಾಗದೆ ಅಂದ್ರೆ 10-15 ಪ್ರಶ್ನೆಗಳು ಕುಡ್ ಯು ಪ್ಲೀಸ್ ಅಂತ ಇರಬಾರ್ದು. Once or twice use indirect questions and from then use the direct questions ಅಂತೇಳಿ WH questions ಗಳನ್ನ ಯೂಸ್ ಮಾಡ್ರಿ ಅಂತ ಐತೆ. ನಾನು ನೋಡೇನಿ. ಒಂದ್ಸಲ 2 ಸಲ ಇಂಡೈರೆಕ್ಟ್ ಕ್ವಶನ್ಸ್ ಯೂಸ್ ಮಾಡಬೇಕು, ಫಾರ್ಮಾಲಿಟಿ ಸ್ಟಾರ್ಟಿಂಗ್. ತದನಂತರದಲ್ಲಿ ಕೆಲವಂತ 18-20 ಕ್ವಶನ್ಸ್ಗಳು ಇರ್ತಾವಲ್ಲ ನಿಮ್ಮ ಏನು, ಆ ಎಲ್ಲ ಕ್ವಶನ್ಸ್ಗಳು ಡೈರೆಕ್ಟ್ ಕ್ವಶನ್ಸ್ ಇರಬೇಕು ಅಂತದ. ಅಂದ್ರೆ WH ಕ್ವಶನ್ಸ್ಗಳನ್ನ ಕೇಳ್ರಿ. 1-2 ಮಾಡೆಲ್ಸ್ಗಳನ್ನ ಹಾಕಿ ಕೇಳ್ರಿ. ನಂತರದ ಎಲ್ಲಾ ಕ್ವಶನ್ಸ್ಗಳನ್ನ WH ಕ್ವಶನ್ಸ್ಗಳನ್ನ ಕೇಳಬೇಕಂತ ಐತಿ. ನನಗೆ ಪಕ್ಕ ನೆನಪೈತಿ, ಈಗ ನೆನಪಾಯ್ತು, ತಮ್ಗೆ ಹೇಳ್ದೆ ಅದನ್ನ, ಇದು ಗೊತ್ತಿರಲಿ. ಆದ್ದರಿಂದ ಇಲ್ಲೊಂದ್ಸಲ ಕೇಳಾರೆ ಅವರು ಸೇಲ್ಸ್ ಮ್ಯಾನೇಜರ್, ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಮಾಡೆಲ್ ಯು ಪ್ರೆಫರ್ ಅಂತೇಳಿ. ಇಲ್ಲೇನ್ ಮಾಡಬಹುದು, ಡೈರೆಕ್ಟ್ ಕೇಳ್ಬೋದು ನೀವು. ವಿಚ್ ಕಲರ್ಸ್ ವುಡ್ ಯು ಪ್ರೆಫರ್, ಆಸ್ಕಿಂಗ್ ಫಾರ್ ದ ಸೆಲೆಕ್ಷನ್. ವಿಚ್ ಕಲರ್ ವುಡ್ ಯು ಪ್ರೆಫರ್, ಐ ವಿಲ್ ಗೋ ಫಾರ್. ಇಲ್ದ್ರೆ ತಗೋಬೇಕಂದ್ರೆ ವಿಚ್ ಕಲರ್ ವಿಲ್ ಯು ಗೋ ಫಾರ್, ಇಲ್ಲೇ ತಲೆ ಇದ್ರ ತಗೊಂಡ್ಬಿಟ್ರೆ ನಾವಿಲ್ಲ. ವಿಚ್ ಕಲರ್ ವಿಲ್ ಯು ಗೋ ಫಾರ್, ವಿಚ್ ಕಲರ್ ವಿಲ್ ಯು ಲೈಕ್ ಅಂದಾಗ ವಿಚ್ ಕಲರ್ ವಿಲ್ ಯು ಗೋ ಫಾರ್. ಆನ್ಸರ್ ಏನ್ ಬರ್ತೈತಿ, ಐ ವಿಲ್ ಗೋ ಫಾರ್ ರಾಯಲ್ ಬ್ಲೂ ಕಲರ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಇದೇನು ಡೈಲಾಗ್ ಅನ್ನು ಮಾಡಿಕೊಟ್ಟೇನೆ. ನೆಕ್ಸ್ಟ್ ಅಂದ್ರೆ ಲೆಟರ್ ರೈಟಿಂಗ್ ಐತಿ. ಜಾಬ್ ಅಪ್ಲಿಕೇಶನ್ ನಿಮಗೆಲ್ಲ ಜಾಬ್ ಅಪ್ಲಿಕೇಶನ್ ನಾನೆಲ್ಲ ಹಾಕ್ತೀನಿ, ತಗೊಳ್ರಿ. ಸಾಕಷ್ಟು ಹಾಕಿನಿ, ಇನ್ನು 1-2 ಸ್ಯಾಂಪಲ್ ಯಾವ್ದಾರು ಹಾಕ್ತೀನಿ. ಬಟ್ ಎಕ್ಸಾಕ್ಟ್ ಇದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಹೆಸರು ಅಷ್ಟೇ ಚೇಂಜ್ ಇರ್ತಾವ. ಇಲ್ಲಿ ಗಣೇಶ್ ಅಂತ ಇರ್ತದೆ, ಅಲ್ಲಿ ಮಹೇಶ್ ಅಂತ ಇರ್ತದೆ, ಬಾಗಲಕೋಟೆ ಅಂತ ಇರ್ತದೆ, ಬೆಂಗಳೂರು ಅಂತ ಇರ್ತದೆ ಅಷ್ಟೇ. ಇಲ್ಲೊಂದು ಡೇಟ್ ಯಾವ್ದೋ ಇರ್ತೈತಿ, ಇಲ್ಲೊಂದು ಡೇಟ್ ಯಾವ್ದೋ ಇರ್ತೈತಿ, ಇಲ್ಲೊಂದು ಸೆಂಟ್ರಸ್ ಅಡ್ರೆಸ್ ಯಾವ್ದೋ ಇರ್ತೈತಿ, ಸೆಂಟ್ರಸ್ ಅಡ್ರೆಸ್ ಸೇಮ್ ಇರ್ತೈತಿ, XXX ಅಂತ ಸೇಮ್ ಇರ್ತೈತಿ, ಸೇಮ್ ಇರ್ತೈತಿ. ಇಲ್ಲಿ ಕೊಟ್ಟ ನೋಡ್ರಿ. ಒಂದು ಲೆಟರ್ ನಾನು ನನ್ನ ಲೆಟರ್ಗಳು ಭಾಳ ಹಾಕೇನ್ರಿ, ನೀವು ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಇದೇ ಲೆಟರ್ ಹಾಕ್ಬೇಕಂತ ಏನಿಲ್ಲ, ಏನೇನೋ ಇಲ್ಲ. ಡೆಫಿನೆಟ್ಲಿ 1 or 2 ಲೆಟರ್ಸ್ ಅನ್ನು ನೋಡ್ರಿ, ನಿಮಗೆ ಡೆಫಿನೆಟ್ಲಿ ಗ್ಯಾರಂಟಿ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಈ ಲೆಟರ್ನ ಬರಿಬೇಕಂತೇಳಿ. ನಾ ಲೆಟರ್ಸ್ಗೆ ಭಾಳ ಹಾಕೇನ್ರಿ, ನೀವು ನೋಡ್ಬೋದು. ಸರಿನಾ? ಲೆಟರ್ ರೈಟಿಂಗ್ ಐತಿ ಇದು. ಇವನ್ನೆಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ರಿ. ನೆಕ್ಸ್ಟ್ ಸ್ಪೀಚ್ ಮೇಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಏನು ಫ್ರೆಂಡ್ಸ್, ಇದನ್ನ ತಗೊಂಡು ಇದನ್ನೆಲ್ಲ ಈಗ ಬರ್ಕೊಂತ ಕೊಡಕ್ ಆಗೋದಿಲ್ಲ ಸದ್ಯಕ್ಕೆ. ಇನ್ನೂ 1-2 ಮಾಡೆಲ್ ಕ್ವಶನ್ ಪೇಪರ್ಗಳದಾವ. 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರ. ನಾನು 2 ಮಾಡೆಲ್ ಕ್ವಶನ್ ಪೇಪರ್, 1 ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಅಪ್ಲೋಡ್ ಮಾಡೇನಿ, ಆನ್ಸರ್ಸ್. ಹೌದಾ? ಇನ್ನು 2 ಮಾಡೆಲ್ ಕ್ವಶನ್ ಪೇಪರ್ಗಳಿದಾವ, ಅವುಗಳನ್ನ ಮಾಡಬೇಕಾಗೈತಿ. ಆದ್ದರಿಂದ ಏನ್ ಮಾಡ್ತೀನಿ, ಈ ಲೆಟರ್ ಇದನ್ನೇ ಬರಿಲಾರ್ದೇನೆ ಸಿಮಿಲರ್ ಲೆಟರ್ಸ್ಗಳನ್ನ ಒಂದ್ ಯಾವ್ದಾರ ಹಾಕ್ತೇನೆ, 1 or 2 ಲೆಟರ್ಸ್ ಅನ್ನ ಹಾಕ್ತೇನೆ. ಮತ್ತ ನೆಕ್ಸ್ಟ್ ಐತಿ ಸ್ಪೀಚ್ ಮೇಕಿಂಗ್. ಸ್ಪೀಚ್ ಮೇಕಿಂಗ್ ಕೂಡ ಬೇಕಾದಷ್ಟು ನಾನು ಮಾಡಿಟ್ಟಿನಿ, ಬೇಕಾದಷ್ಟು ರೆಡಿ ಮಾಡಿಟ್ಟಿನ ಅದಾವ, ಮೊದಲೇ ಇದಾವ್ರೆ. ನಮ್ಮ ಕಾಲೇಜ್ ನಮ್ಮ ಸ್ಟೂಡೆಂಟ್ಸ್ ಕಲಿಸೋ ಸಲುವಾಗಿ ನಾ ಮಾಡಿಟ್ಟಿನಿ. ಅವುಗಳನ್ನ ಅಪ್ಲೋಡ್ ಮಾಡ್ಬೇಕಷ್ಟೇ. ಇಲ್ಲಿ ಕೂಡ ಅಷ್ಟೇ, ನೇಮ್ಸ್ ಎಲ್ಲ ಒಂದಿಷ್ಟೆಲ್ಲ ಚೇಂಜ್ ಆಗ್ತಾವ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಏನಿರ್ತದ, ಬಟ್ ಯಾವುದೋ ಪ್ರೊಫೈಲ್ ರೈಟಿಂಗ್ ಇರ್ತದೆ, ಇಂಟ್ರೊಡ್ಯೂಸ್ ಮಾಡೋದು ಚೀಫ್ ಗೆಸ್ಟ್ ಇರ್ತದೆ. ಅದನ್ನ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ನಾ ಹೇಳ್ತೀನಿ. ಬಟ್ ಇದನ್ನೇ ಬರೆಯೋದಿಲ್ಲ, ಇದ್ರ ಬದಲಾಗಿ ಇನ್ನೊಂದು ತಗೋತಾನೆ ಅಷ್ಟೇ. ನೇಮ್ಸ್ ಅಷ್ಟೇ ಚೇಂಜ್ ಇರ್ತವ. ಹೆಂಗ್ ಬರಿಬೇಕು ಅನ್ನೋದು ಕಾಮನ್ ಇರ್ತದಲ್ಲ, ಹೇಳ್ತಾನಂತ. ಇದು ಸ್ಪೀಚ್ ಮೇಕಿಂಗ್. ಇವರು 4 ಕೊಟ್ಟಾರ ಸ್ಪೀಚ್ ಮೇಕಿಂಗ್. ಲೆಟರ್ ರೈಟಿಂಗ್ ಒಂದು 4-5 ಸ್ಪೀಚ್ ಮೇಕಿಂಗ್ ಕೊಟ್ಟಾರ. ಕ್ವಶನ್
ಬ್ಯಾಂಕ್ ಎಂಡ್ ಆಗ್ತೈತಿ. ಮುಂದಿನ ವಿಡಿಯೋದಲ್ಲಿ ನಾನು ಮಾಡಬೇಕಿರ್ತಕ್ಕಂಥದ್ದು ಎರಡು ಅಂತಂದ್ರೆ, ಒಂದು ಲೆಟರ್ ರೈಟಿಂಗು, ಇನ್ನೊಂದು ಸ್ಪೀಚ್ ಮೇಕಿಂಗು. ವಿದ್ಯಾರ್ಥಿಗಳೇ, ನನ್ನ ಕಡೆ ಬೇಕಾದಷ್ಟು ಅದಾವೆ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಾಗಿ ನಾನು ಮಾಡಿಟ್ಟಿನಿ ಮೊದಲೇ. ಈಗಾಗಲೇ ಸಾಕಷ್ಟು ಲೆಟರ್ಗಳನ್ನ ಅಪ್ಲೋಡ್ ಮಾಡೀನಿ. ಸ್ಪೀಚ್ ಮೇಕಿಂಗ್ಗಳನ್ನ 1 or 2 ಮಾಡಿದ್ದಂಗೆ ಅದೀನಿ. ಇನ್ನೊಂದ್ 2-3 ಲೆಟರ್ಗಳನ್ನ ಹಾಕ್ತೇನೆ. ಇನ್ನೊಂದ್ 2-3 ಸ್ಪೀಚ್ ಮೇಕಿಂಗ್ಗಳನ್ನ ಹಾಕ್ತೇನೆ. ಸರಿನಾ? ನೋಡ್ಕೊಡ್ರಿ. ಡೆಫಿನೆಟ್ಲಿ ನಿಮ್ಗೆ ಈಗ ಇದನ್ನ ಬಿಡಿಸಿದಾರೆ ಏನು ಎಕ್ಸಾಮ್ಗೆ ಇದ ಬರ್ತೇನೆ, ನಿಮಗೆ ಸಿಮಿಲರ್ ಬಿಡಿಸಿ ನಿಮಗೆ ಬರೆಯೋ ಪದ್ಧತಿ ಹೇಳಿಕೊಡ್ತೇನೆ, ಹೆಂಗ್ ಬರಿಬೇಕಂತ. ಒಂದು ರಿಪೋರ್ಟ್, ಒಂದು ಸ್ಪೀಚ್ ಮೇಕಿಂಗ್ ಹೆಂಗ್ ಬರಿಬೇಕು, ಒಂದು ಲೆಟರ್ ರೈಟಿಂಗ್ ಹೆಂಗ್ ಬರಿಬೇಕು, ಫಸ್ಟ್ ಕ್ಲಾಸ್ ಹೇಳ್ತೇನೆ. ಓಕೆ, ನನ್ನ ಒಂದು ಫ್ರೀ ಟೈಮ್ದೊಳಗನ ಮಾಡಿಕೊಟ್ಟೇನೆ. ಇವನ್ನೆಲ್ಲ ಸ್ಟೂಡೆಂಟ್ಸ್ ತಮಗೆಲ್ಲ ಹೆಲ್ಪ್ ಆಗ್ತೈತಿ. ಆಕ್ಚುಲಿ ಇದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಾಗಿ ನಾ ಮಾಡಿದ್ದು, ತಮಗೂ ಕೂಡ ಹೆಲ್ಪ್ ಆಗ್ತೈತಿ. ಮತ್ತೇನು, ಒಂದು ದೊಡ್ಡ ಕೆಲಸ ಮಾಡಿಕೊಟ್ಟೀನಿ. ಎಸ್, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಓಕೆ, I want to close. Okay, thank you for watching. Take care. Bye bye.